ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಬಳೆ ಹಾಕ್ಸ್ಕೊಂಡಿದ್ದು ತೆಗ್ದೇ ಇಲ್ಲ. ನಿನ್ನೆ ಬ್ಲಾಗೇ ಮಾಡಿಲ್ಲ ನಾನು, ಡ್ಯೂ ಟು ಸಮ್ ರೀಸನ್ಸ್. ಸ್ವಲ್ಪ ರೀಸನ್ಸಿಂದ ಬ್ಲಾಗ್ ಮಾಡಿದ್ದೆ. ಕೋಲಾರಕ್ಕೆ ಹೋಯೇನೇನು ಏನೇನು ಸರಿ, ಸಾರಿ, ಮುತ್ತ ಕೊಟ್ಬಿಡು. ಏನೋ ಏನಪ್ಪ? ಓ, ತಿಂದೇ ಇಲ್ಲ ಅವತ್ತಂದ್ರೆ ಮೋಮೋಸ್ ಮಾಡ್ಕೊಡು ಅಂತ. ತಿಂದ ನೀನು ಅವತ್ತು ತಂದ್ರೆ? ತಿಂದೇ ಇಲ್ಲ ನೀನು. ಎಲ್ಲಿ ತಿಂದೆ? ಬಿಡು ಬಕೆಟಿಗೆ ನೀರು. ಸ್ನಾನ ಮಾಡಿಸ್ಬೇಕಂತೆ ಕೈಸ್. ಎಲ್ಲಿಗೆ ಇವಾಗ ಸ್ನಾನ ಮಾಡ್ಕೊಂಡು? ಕೋಲಾರ್ಗೆ. ಗುಡ್ ಬಾಯ್ ನಮ್ಮಪ್ಪು. ಕ್ಯಾರಿ ಫುಡ್ಗ ಹೋಗ್ಬೇಕಾ? ಏನಿಸ್ಕೊಂತ್ಯಾ? ಅಲ್ಲಿ ತೋರ್ಸು ಹೆಂಗ್ರಿ ನಾ ಸ್ನಾನ ಮಾಡ್ಕೊಂಡೆ ಗಾಯ್ಸ್. ಅದು ಬಾ ಹೋಗೋಣ ಕೋಲಾರ್ಗೆ. ಮೇಲೆಯಿಂದ ಕೀಚೆನ್ ಬಿಸಾಕಿದ್ದೇನೆ ಗೈಸ್. ಇವನು ಈ ಸುಬ್ಬ ಅಲ್ಲ, ಸುಮ್ಮನೆ ಗುದ್ದದು, ಸುಮ್ಮನೆ ಹೊಡಿಯೋದೆ. ಕರೆಕ್ಟಾಗಿಲಿ ಇಲ್ಲ. ಮತ್ತು ನಮ್ಮಪ್ಪು ಕೋಲಾರ್ಗೆ ಹೋಗ್ತಾ ಇದ್ದಾನೆ ಗೈಸ್. ಅವ್ರ ಮನೆಗೆ ವಾಪಸ್ ಹೋಗ್ತಿದ್ದಾನೆ. ನಮ್ಮ ಚಿನ್ನು ಅವ್ರ ಮನೆಗೆ ಹೋಗ್ತಿದ್ದಾನೆ ವಾಪಸ್ಸು. ಎತ್ಕೋ ಬಾ, ಹಂಗೆಲ್ಲ ಮಾಡಬಾರ್ದು. ಇರು ನಾ ತೆಗಿತೀನಿ. ಇರೋ ತೆಗಿಯೋ ತನಕ ಬಾಯಿ ಕಡೆ ಬಾ, ತಗೋ ಬಾ, ಎತ್ಕೋ ಹೋಗು. ಹೋಗ ಬಾ, ಎತ್ಕೋ ಬಾ, ಓಡ್ ಬಾ. ನಿನ್ ಕೈಲಿ ಆಗಲ್ಲ ಅಪ್ಪು ಬಿಸಾಕಕ್ಕೆ. ಬೇಡ, ಸುಮ್ಮನೆ ಇರೋ ಅಣ್ಣ. ಎಷ್ಟು ಚೆನ್ನಾಗಿ ಬಿಸಾಕ್ದು. ಕೊಡಿಲ್ ಮಗ್ನೆ, ಬೇಡ. ಆ್ಯಂಡ್ ಇದು ಗೈಸ್, ಇದು ಕಾವೇರಿ ವಾಟರ್ದು ಮೀಟರ್. ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಬರುತ್ತೆ. ಇನ್ನೂ ಅಪ್ಡೇಟ್ ಆಗಿದೆಯಲ್ಲ ಗೊತ್ತಿಲ್ಲ ನನಗಿದು. ಆದರೆ ಈ ಗ್ರೀನ್ ಲೈನ್ ಮನೆಗೂ ಎಲ್ಲ ಮನೆಗೂ ಹಾಕಿದ್ದಾರೆ ಈ ಥರ ಮೀಟರ್. ಏನಿದೆ ಈ ಬಾಕ್ಸ್ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ರೀಡಿಂಗ್. ಚಂದು ಬಂದ ಮೇಲೆ ಚಪ್ಪಲಿಗಳು ನೋಡಿ ಇಲ್ಲ ಬಿಸಾಕೋಗೋನೆ. ಸೊ ಗೈಸ್, KLM ಅಲ್ಲಿ ಒಂದು ಸ್ಯಾರಿ ಇಸ್ಕೊಂಡೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ವಾರ ಬಿಟ್ಕೊಂಡು ಸರಿಯಾಗಿ ಒಂದು ವಾರ ಇದೆ ಅನ್ಸುತ್ತೆ ಕರೆಕ್ಟಾಗಿ. ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಇದೆ. ಸೊ ಎತ್ನಿಕ್ ಡೇಗೆ ನಮ್ಮಮ್ಮ ಸ್ಯಾರೀಸ್ ಎಲ್ಲನೂ ನೋಡಿದೆ, ಇದ್ರು ಹಾಕೋಬೋದಾ ಅಂತ. ನಮ್ಮಮ್ಮ ಹತ್ರ ಎಲ್ಲ ಗ್ರ್ಯಾಂಡ್ ಸ್ಯಾರೀಸು ಮತ್ತು ಎಲ್ಲ ಲೈಕ್ ರೇಷ್ಮೆ ಸ್ಯಾರಿ ಥರನೇ ಇರೋದು. ಸ್ವಲ್ಪ ರಫ್ ಟೈಪ್ ಥರ. ನಂಗೆ ಆ ಥರ ಸ್ಯಾರೀಸ್ ಇಷ್ಟ ಆಗಲ್ಲ. ಅದು ಓವರ್ ಗ್ರ್ಯಾಂಡ್. ಅದು ಕಾಲೇಜ್ ಎತ್ನಿಕ್ ಡೇಗೆ ಅಷ್ಟು ಗ್ರ್ಯಾಂಡಾಗಿ ಹಾಕೊಳೋದು ಚೆನ್ನಾಗಿರಲ್ಲ. ಸೊ ನನಗೆ ಒಂದು ಟ್ರೆಡಿಷ್ನಲ್ ಸ್ಯಾರಿ ಬೇಕಾಗಿತ್ತು. ನನ್ನ ಹತ್ರ ಟ್ರೆಡಿಷ್ನಲ್ ಸ್ಯಾರಿ ಯಾವುದೂ ಇರಲ್ಲ. ಒಂದಿತ್ತು, ಅದು 10th ಗ್ರ್ಯಾಜುಯೇಷನ್ ಕೊಟ್ಟಿದ್ದು. ಅದ್ರಲ್ಲಿ ನನ್ನ ಫೋಟೋಸ್, ವೀಡಿಯೋಸು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಹಾಕಿದ್ದೀನಿ ಫೋಟೋಸು. ಆ್ಯಂಡ್ ಇದೆ ಅಂದ್ಬಿಟ್ಟು ನಂಗೆ ಇಷ್ಟ ಇಲ್ಲ ಮತ್ತೆ ಅದನ್ನ ಹಾಕ್ಕೊಳೋದಕ್ಕೆ. ಇಷ್ಟ ಇಲ್ಲ ಅಂತಂದರೆ ಮತ್ತೆ ಹಾಕ್ಕೊಳ್ಳೋದೇ ಇಲ್ಲ ಅಂತಲ್ಲ, ಮತ್ತು ಯಾವ್ದಾದ್ರು ಕಾಲೇಜ್ ಇವೆಂಟ್ ಆ ಥರದಕ್ಕೆ ಹಾಕ್ಕೊಳೋಕೆ ಇಷ್ಟ ಇಲ್ಲ ಅಂತ. ಸೊ ಒಂದು ದಿವಸಕ್ಕೆ ಮಟ್ಟಿಗೆ ಅಂದ್ಬಿಟ್ಟು ಈ ಥರದೊಂದು 2000 ಒಳಗೆ ಅನ್ಸುತ್ತಿರೋದು. 1950 930 ಸೊ ಆ ಪ್ರೈಸಲ್ಲಿ ರೇಂಜಲ್ಲಿ ತೊಗೊಂಡೆ KLM ಅಲ್ಲಿ. ಸೊ KLM ಅಲ್ಲೆಲ್ಲ ಶೂಟ್ ಮಾಡಿಲ್ಲ ನಾನು. ಆ್ಯಂಡ್ ಈ ಸ್ಯಾರಿ ನನಗೆ ನೀಟಾಗಿ ಒಪ್ತಾಯಿತ್ತು ಕಲರೆಲ್ಲ. ಆಲ್ಮೋಸ್ಟ್ ಅಲ್ಲಿ ಇದ್ದಿದ್ದೆಲ್ಲ ತುಂಬ ಬ್ರೈಟ್ ಕಲರ್ಸ್. ಆ್ಯಂಡ್ ನಮ್ಮ ಅಕ್ಕ ಬಂದಿದ್ಲು ಅಂದ್ಬಿಟ್ಟು ನಮ್ಮ ಅಕ್ಕ ಕಜ್ಜಿಕಾಯಿ ಎಲ್ಲ ಮಾಡಿದರು. ಆ್ಯಂಡ್ ಇದೊಂದೇ ಸ್ವೀಟ್ ನಾನು ತುಂಬ ಇಷ್ಟಪಟ್ಟು ತಿನ್ನೋದು, ಯಾಕಂದರೆ ಮೈಲ್ಡ್ ಆಗಿರುತ್ತೆ ಸ್ವೀಟು. ಮೈದಾ ಹಿಟ್ಟು ಸ್ವೀಟೆಲ್ಲ ಸ್ವೀಟ್ ಅದು ಒಳಗೆ ಇರೋದೆಲ್ಲ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಸೊ ಇದು ಮೈಲ್ಡ್ ಆಗಿರುತ್ತೆ ಅಂದ್ಬಿಟ್ಟು ತಿಂತೀನಿ ಅಷ್ಟೇ. ನಾನು ಸ್ವೀಟ್ಸಲ್ಲಿ ತಿನ್ನೋದು ಇದು ಮತ್ತು ಒಂದು ಕಾಜು ಕಟ್ಲಿ, ಅದಿಷ್ಟೇ ಎರಡೇ ತಿನ್ನೋದು ನಾನು. ಅದು ಬಿಟ್ಟರೆ ಬೇರೆ ಏನು ತಿನ್ನಲ್ಲ. ಇದೆಯಾ? ಹಾಂ ಹಾಂ
ಹಸಿಮೆಣ್ಸಿಕಾಯಿ ತುಪ್ಪು ಹಾಂ ತೆಂಗಿನಕಾಯಿ ಹಾಂ ಆಮೇಲೆ ಹಾಂ ಕಾಯ ಹಾಂ ಆಮೇಲೆ ಎಲ್ಲ ಹಾಕಿದ್ದೀನಿ ಶುಂಠಿ ಹಾಕೈತಿ ಶುಂಠಿ ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಏನು ಹೇಳ್ಕಾಂತಾರಣ ಚಿಚಿ ಸರ್ ಚಿಕನ್ನ ಮಟನಾ ಮಟನ್ ನನ್ಗೆ ಎಷ್ಟು ಪೀಸ್ ಕೊಡ್ತೀಯ ಒಂದೊಂದೇ ಯಾರ್ರೀ ನೀವು ಒಂದೊಂದೇ ಕೊಡ್ತೀರಾ ಸೊ ನಮ್ಮ ಅಕ್ಕ ಮತ್ತೆ ಅವ್ರ ಊರಿಗೆ ಹೋಗ್ತಾಳೆ ಅಂದ್ಬಿಟ್ಟು ನಮ್ಮಮ್ಮ ಮಟನ್ ಸಾರೆಲ್ಲ ಮಾಡಿ ಪ್ಯಾಕ್ ಮಾಡಿಕ್ಕಿದ್ರು ಯಾಕಂದರೆ ಅಲ್ಲಿ ಹೋಗಿ ತಿಂತಾಳೆ ನಮ್ಮ ಅಕ್ಕ ತಿನ್ನಲ್ಲ ನಾನು ಪ್ಯಾಕ್ ಮಾಡು ಅಂತಂದ್ರು ಆದರೆ ಅವಳು ಹೋಗಿಲ್ಲ ಅನ್ಫಾರ್ಚುನೇಟ್ಲಿ ಹೋಗಿಲ್ಲ ಅವಳು ನೆಕ್ಸ್ಟ್ ಡೇ ಹೋದ್ಲು ಅವಳು ಸೊ ನಾನು ಆವಾಗ ಶೂಟ್ ಮಾಡ್ಕೊಬಿಟ್ಟಿದ್ದೆ ಯಾಕಂದ್ರೆ ಅವಳು ಹೋಗ್ತಾಳೆ ಅಂದ್ಕೊಂಡು ಫುಲ್ ಒದ್ದೆ ಆಗ್ಬಿಟ್ಟಿದ್ದೀರಿ ಗೈ ಬ್ಲೌಸ್ ಒಣಗಾಕಕ್ಕೆ ಹೋಗ್ತಿದ್ವಿ ಒಣಗಾಕಂತೀನಿ ಏನಕ್ಕೆ ಹೋಗಿದ್ದೀನಿ ಸ್ಟಿಚ್ಗೆ ಹೋಗಿದ್ವಿ ಫುಲ್ ಹೋಗ್ತಿದ್ದಾಗಿದೆ ನಮ್ಮಪ್ಪ ಗ್ಯಾರಂಟಿ ಬೈತಾರೆ ಚಪ್ಪಲಿ ಎಲ್ಲ ಹೋಗಿ ಫುಲ್ಲು ನಿಂತ್ಕೊಂಡ್ರೆ 5 minutes ಬಂದು ಸೊ ಗೈಸ್ ಇವಾಗ ಅಪ್ಪನ ಬಿಡೋಕ್ಕೆ ಹೋಗ್ತಾ ಇದ್ದೀವಿ ಅವ್ರನ್ನ ಡ್ರಾಪ್ ಮಾಡಿದ್ವಿ ಮನೆಗೆ ಏನು ತಾತ ಏನಂತ ಇದೆಯಾ ಹಾಂ ವಾ ಸ್ವಾಮಿ ನಾನು ಚಿಕ್ಕಿನ ಮಿಸ್ ಮಾಡ್ಕೊತೀಯ ಚೀಲಲ್ಲಿ ಮಿಸ್ ಮಾಡ್ಕೊತೀಯ ಹಾಂ ಸೀರಿಯಸ್ ಆಗಿ ಚೀಲಲ್ಲಿ ಅನ್ನು ನೋಡಿ ಲಿಪ್ಸ್ಟಿಕ್ ಮಾರ್ಕ್ ಆಗೋಯ್ತು ನಿನ್ ಕೆನ್ನೆ ಮೇಲೆ ಈ ಕಡೆ ಆ ಕಡೆ ತಿರುಗು ಕಿಟಕಿ ಕಡೆ ನೋಡು ಕಿಟಕಿ ಕಡೆ ಆ ಕಡೆ ನೋಡು ಆ ಬಿಲ್ಡಿಂಗ್ ಕಡೆ ಅದೇನು ಹಿಂಗೆ ನೋಡ್ತೀವಿ ಹಿಂಗೆ ಮಾಡಿ ಚೀಲಲ್ಲಿ ಪುಷ್ಪರಾಜು ಐ ಮಿಸ್ ಯು ನೀನು ಹೇಳು ಚೀಲಲ್ಲಿ ಇಲ್ಲ ನೀನು ಪುಷ್ಪರಾಜು ನಾನು ಚೀಲಲ್ಲಿ ಅವನ್ ಕೂಲಿ ನಿಮ್ಮಮ್ಮ ಶಿಕಾವತ್ತು ಬೇಡ ಕಲ್ದಾಕ್ಬಿಡ್ತೀಯ ನೋಡ ಕಾರ್ ಬೀಗ ಬೇಕಂತೆ ಅದೇನ್ ಸ್ಟಿಕ್ಕರ್ ಕೈ ಮೇಲೆ ಮೆತ್ಕೊಂಡ್ರು ಕೀಳ ಅದು ಹಾಕು ಡೋರು ಲಾಕ್ ಮಾಡು ಬಾಯ್ ಮಮ್ಮೆ ತಿನ್ನೋಗು ಬಾಯ್ ಹೇಳ ಅಜ್ಜಿಗೆ ಏನಂತೆ ಗುಡ್ ನೈಟ್ 9 ಗಂಟೆ 9 ಗಂಟೆ ಅಂತೆ ಸರಿ ಅಮ್ಮ ಬಾಯ್ ಸಾಕು ಬಾಯ್ ಗುಡ್ ನೈಟ್ ಇವಾಗ ಆ್ಯಂಡ್ ನಮ್ಮ ಅಪ್ಪುಗೆ ನಮ್ಮ ಮನೇಲೇ ಇರೋದಕ್ಕೆ ಇಷ್ಟ ಅವ್ನಿಗೆ ಅವ್ರ ಊರಿಗೆ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಅವ್ನಿಗೆ ಹೇಳಲೇ ಇಲ್ಲ ಅಂದರೆ ಹಠ ಮಾಡ್ತಾನೆ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತಲೇ ಕರ್ಕೊಂಡು ಹೋದ್ವಿ ಕೋಲಾರ್ಗೆ ಹೋಗೋಣ ಅಂದರೆ ಅಳ್ತಾನೆ ಸೊ ಅವ್ನಿಗೆ ಹೇಳಿಲ್ಲ ಸುಮ್ಮನೆ ಯಾಮಾರ್ಸ್ ಕರ್ಕೊಂಡು ಹೋಗಿರೋದು ಅದ್ರ ಕಂಡು ಹಿಡಿದ್ಬಿಟ್ಟು ಅವನು ವ್ಲಾಗ್ನ ಲಾಸ್ಟ್ ತನಕ ನೋಡಿ ಗೊತ್ತಾಗುತ್ತೆ ಬರ್ತಾವನಂತೆ ಇಲ್ಲ ಕ್ಯಾಬ್ ಅವ್ನು ಬೇರೆ ಚೂಡ್ಸೋದು ಮಾತ್ರ ಬರೋದು ಇಲ್ಲೆಲ್ಲ ಬರೋದು ಅವನಿಗೆ ಏನು ಕ್ಯಾಬ್ ಅವನು ಹೈವೇದಲ್ಲಿ ಏನು ಮಾಡ್ತಾನೆ ಇದು ಹೈವೇ ಅಲ್ಲ ಬರೋದು ನೋಡು ಅವ್ರ ಹತ್ರ ಕವರ್ಗಳಲ್ಲಿ ಇಟ್ಕೊಳ್ಳೋದು ನಮ್ಮ ಮಾಡ್ಬಿಟ್ಟು ಅದೆಲ್ಲ ಕಳ್ದು ಆ್ಯಪಲ್ ಇಯರ್ ಪರ್ಸನ್ ಯಾರಾದರೂ ಏನು ಮಾಂಸದ ಕವರಲ್ಲಿ ಮಾಡ್ತಾರ ಅಲ್ಲ ಮಾಂಸದ ಕವರ್ ಬಿಡು 2000 ಜಾಸ್ತಿ ಮಾತಾಡಿದ್ರೆ ಕಮ್ಮಿ ಮಾಡ್ಕೊಳ್ಳೋ ಅಂದರೆ 1000ಕ್ಕೆ ಒಪ್ಕೊಂತಾರೆ ಅದು ಹೆಂಗಮ್ಮ 25,000 ಇಯರ್ ಪಡ್ಸು ಎಲ್ಲ ಡಮ್ಮಿ ಪೀಸ್ಗೆ ಸ್ಕ್ಯಾಮ್ ಮಾಡ್ತಾರೆ ಅವರೇ ನೋಡೋ ಹುಡುಗರೆಲ್ಲ ಹುಷಾರಾಗಿರ್ಬೇಕು 4-5 ಅಲ್ವಾ ಗೈಸ್ ಚೇಪೆಕಾಯಿ ಬೇಕಾ ನಿಂಗೆ ಬೇಗ ಚೇಪೆಕಾಯಿ ಇಸ್ಕೊಬರಕ್ಕೆ ಹೋಗಿದ್ದೀವಿ ಲಾಕ್ ಓಪನ್ ಆಯ್ತು ಚಿನ್ನು ಅಪ್ಪ ಅಲ್ಲಿ ಫೋನ್ ಕೊಡ ನಂದು
ಫೋನ್ ಅಲ್ಲೈತೆ ನೋಡಿ ಎತ್ಕೊಡು. ಎಷ್ಟಪ್ಪ ಇದು ಕಾಯ? 40 ರೂಪಾಯಿ. ಅವತ್ತು 50 ರೂಪಾಯಿ ಕೊಡ್ರಿ, ದಪ್ಪ ಇರ್ಲಿಲ್ಲ. ಯಾವ್ದ್ರಲ್ಲಿ? ಜಯನಗರದಲ್ಲಿ. ಅಲ್ಲಿ ನೋಡು. ಹಾ ಯಾರ ಇವನು ಬರೀ ಕಿನ್ಲಿ ಕೆಲಸನೇ ಮಾಡೋದು ಇವನು. ಕಿಂಡ್ಲಪ್ಪ ಕಿಂಡ್ಲು. ಹೆಚ್ಚಿಗೆ ಕೊಟ್ಬಿಡು. ನೀನ್ ಖಾರ ಕೊಡ್ತೀನಿ ಕೊಡು. ಕೊಡೋ ಇಲ್ಲಿ ಯಾರು ಖಾರ ಇರ್ತೈತೆ ಚಿನ್ನ ಕೊಡು. ನಾನೇ ಕೊಡಿಲ್ಲ ನಂಗೆ ಕೊಡು ಖಾರ. ಊರು ಬಿಡ್ತೀವಿ ಅನ್ಕೊಂಡೆ ಹೋಗ್ಬಿಟ್ಟು. ಓಕೆ 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 ಬಂತು. ಏನು ಯಾರೋ ಬರ್ತಾರಂತೆ, ಅವ್ರು ನಡ್ಸ್ಕೊಳ್ಳೋಣ. ಯಾವ್ದಪ್ಪ ಇದು? ಹೌದಾ? ಬಂದ ತಕ್ಷಣ ಖಾರ ಎತ್ಕೊಬಿಟ್ಟ. ಏನ್ ಹಿಂಗ ಆಗ್ದವ್ರ? ನೋಡ್ತೀನಿ ನಡಿ ಏನಾದ್ರು. ಮಗುನ ಎಬ್ಸ್ಬೇಡ, ಮಗುನ ಅವನ ಮಲಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ನನ್ನ ಹೋಗಕ್ಕೆ ಬಿಡೋದಿಲ್ಲ ಅವನು. ಸೊ ನಮ್ಮ ಅಪ್ಪನ ಮನೆಗೆ ಬಿಟ್ಬಿಟ್ಟು ಬಂದ್ವಿ. ಸೊ ಅವನ್ನ ಮಲಗಿಸ್ಬಿಟ್ಟು ಬಂದ್ವಿ. ಅವನು ಹುಷಾರು ಬಿಟ್ಟೋಗ್ಬಿಡ್ತಾರೆ ಅಂದ್ಬಿಟ್ಟು ಮಲಗಿಲ್ಲ. ನಾ ಸರಿ ಅಂದ್ಬಿಟ್ಟು ನಾನು ಪಕ್ಕದಲ್ಲಿ ಮಲ್ಕೊತೀನಿ ಮಲ್ಕೊ ಅಂತೇಳಿ ಅವನ ಜೊತೆನೇ ಮಲ್ಕೊಂಡಿದ್ದೆ. ಆಮೇಲೆ ಅವ್ನು ಮಲಗಿದ್ಮೇಲೆ ಎದ್ದು ಬಂದಿದ್ದಾಯಿತು. ಸೊ ನಮ್ಮ ಅಕ್ಕ ಮಾಡ್ತೀನಿ ಅಂತ ಅಂದ್ಲು, ಬೇಳೆ ಸಾರು ಅನ್ನ ಎಲ್ಲರೂ ಮಾಡ್ತೀನಿ ತಿನ್ಬಿಟ್ಟು ಹೋಗಿ ಅಂದ್ಲು. ಅವಳೇ ಸುಸ್ತಾಗಿ ಹೋಗಿರ್ತಾಳೆ ಟ್ರಾವೆಲ್ ಮಾಡ್ಕೊಂಡು. ಅದಕ್ಕೆ ನಮ್ಮಪ್ಪ ಬೇಡ ಅಂದ್ಬಿಟ್ಟು ನಾವು ಹೋಟ್ಲಲ್ಲಿ ತಿಂದ್ವಿ. ಇದು ಯಾವುದೋ ಅನ್ನಪೂರ್ಣ ಹೋಟ್ಲ್ ಅಂತ. ಅಷ್ಟೇನು ಚೆನ್ನಾಗಿರಲಿಲ್ಲ ಫುಡ್ಡು. ಸೊ ಗೈಸ್ ಕೋಲಾರಿಂದ ಬಂದ್ವಿ. ಅವ್ರನ್ನ ಡ್ರಾಪ್ ಮಾಡಿ ಬಿಟ್ಟು ನಮ್ಮಪ್ಪ. ಸೊ ಅವ್ನು ಮನೇಲಿಲ್ಲ ಅಂದಿದ್ದಕ್ಕೆ ಮನೆ ಎಲ್ಲ ಫುಲ್ಲು ಖಾಲಿ, ಫುಲ್ಲು ಸೈಲೆಂಟು. ಅವನಿದ್ರೆ ಒಂಥರ, ಇಲ್ಲದೆ ಇದ್ರೆ ಒಂಥರ. ಇದ್ದರೆ ಎಷ್ಟು ತಿಟ್ಟೆ ಮಾಡ್ತಾನೆ ಅಂತ ಅನಿಸುತ್ತೆ, ಇಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ. ಈಗ ಮನೆಗೆ ಬಂದ ತಕ್ಷಣ ಕೂತಿದ್ದೀನಿ. ನಿಂತ್ಕೊಂಡಿದ್ದೀನಿ. ಬಂದ ತಕ್ಷಣ ಮಲ್ಕೊಬಿಟ್ಟೆ. ಸೊ ಮಕ್ಕಳಿದ್ರೇ ಚೆನ್ನಾಗಿರೋದು ಮನೆ ಆ್ಯಕ್ಚುಲಿ. ಅದೇ ಬಂದಾಗ ಸಿಕ್ಕಾಪಟ್ಟೆ ತಿಟ್ಟೆ ಮಾಡ್ತಾನೆ ಅವನು, ತುಂಬ ತಿಟ್ಟೆ. ಆ್ಯಂಡ್ ಮಂಡೇ ಫುಲ್ ಕಂಟಿನ್ಯೂಸಾಗಿ 5 days ರಜಾ ಇತ್ತು. ಆ್ಯಂಡ್ ಮಂಡೇ ಕಾಲೇಜ್ಗೆ ಹೋಗಬೇಕು. ಸಿಕ್ಕಾಪಟ್ಟೆ ಹಿಂಸೆ ಅದು. ತುಂಬ ದಿವಸ ರಜಾ ಕೊಟ್ಬಿಟ್ಟು ಕಾಲೇಜ್ಗೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಅಂದರೆ KG ಇಡ್ತಾರೆ, ರಜಾ ಕೊಟ್ಬಿಟ್ರೆ ಕಾಲೇಜ್ ಮಾಡ್ತೋಗ್ಬಿಡ್ತೀನಿ ನಾನು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.